ಈ ಬಜೆಟ್ ಅವರು ರಾಷ್ಟ್ರದ ಜನರಿಗೆ ಬಜೆಟ್ ಅನ್ನ ಕೊಡ್ತಾ ಇಲ್ಲ. ಅವರು ದಾಖಲೆಗಳ ಬಜೆಟ್ ಅನ್ನ ಮಾಡಬೇಕು ಅಂತ ಹೇಳಿ. ಏನಪ್ಪಾ ದಾಖಲೆ ಅಂತ ಹೇಳಿದ್ರೆ, ನಾನು ಭಾನುವಾರನೂ ಬಜೆಟ್ ಓದಿದ್ದೀನಿ ಅಂತ ಹೇಳಿ. ಅದನ್ನ ಹೊರತುಪಡಿಸಾಗಿ ಈ ಬಜೆಟ್ ನಲ್ಲಿ ಏನೂ ಇಲ್ಲ. ಈ ರಾಷ್ಟ್ರದ ಯುವಕರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿದಾರಾ ಅಂತ ಅಂದ್ರೆ ಇಲ್ಲ. ರೈತರ ಬಗ್ಗೆ ಚಿಂತನೆ ಮಾಡಿದಾರಾ? ಇಲ್ಲ. ಮಹಿಳೆಯರ ಅಭ್ಯುದಯಕ್ಕೆ ಚಿಂತೆ ಮಾಡಿದ್ದಾರೆ? ಇಲ್ಲ. ಆಯ್ತು, ಕರ್ನಾಟಕದ ಕನ್ನಡಿಗರ ತೆರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಬಹಳ ದೊಡ್ಡ ಕೂಗಿದೆ. ಕರ್ನಾಟಕಕ್ಕೆ ಏನಾದ್ರೂ ಕೊಟ್ಟಿದ್ದಾರಾ? ಇಲ್ಲ. ಕರ್ನಾಟಕದ ದಕ್ಷಿಣ ಭಾರತಕ್ಕೆ ಏನಾದ್ರೂ ಇವರು ಯೋಜನೆಗಳನ್ನ ಪ್ರಕಟಣೆ ಮಾಡಿದಾರಾ? ಇಲ್ಲ. ಇವ್ರು ಮಾಡಿರೋದೇನು ಅಂತ ಹೇಳಿದ್ರೆ, ಹೈ ಸ್ಪೀಡ್ ರೈಲ್ ಬಿಡ್ತೀನಿ ಅಂತ ಹೇಳಿ ಒಂದು ಕಿವಿಗೆ ಒಂದು ಹೂವು ಮುಡಿಸಿದ್ದಾರೆ. ಅದನ್ನ ಇನ್ನ 10 ವರ್ಷ ಬೇಕು ಹೈ ಸ್ಪೀಡ್ ರೈಲು. ಮೊದಲು ಎಲ್ಲನೂ ಕೂಡ ಹಿಂದೆ ಮೈಸೂರಿಂದ ಚೆನ್ನೈ ಅಂತ ಹೇಳಿದ್ರು. ಈಗ ಮೈಸೂರಿಂದ ಹೈದರಾಬಾದ್, ಇದು ಚೆನ್ನೈಯಿಂದ ಹೈದರಾಬಾದ್ ಅಂತ ಹೇಳಿದ್ದಾರೆ, ಬ್ಯಾಂಗ್ಳೂರ್ ಮೇಲೆ ಹೇಳಿದ್ದಾರೆ. ಸೊ ಇದೆಲ್ಲೋ ಒಂದ್ ಕಡೆ ದಕ್ಷಿಣ ಭಾರತೀಯರನ್ನ ಕಡೆಗಣಿಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಬಜೆಟ್ ಹೊರತು ಇದರಲ್ಲಿ ಬೇರೇನೂ ಇಲ್ಲ. ಒಟ್ಟಾರೆ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣದ ಬಗ್ಗೆ ಸಾಕಷ್ಟು ಜನ ಲೆಕ್ಕ ಕೇಳಿದ್ರು, ನಾನು ಸೇರಿದಲ್ಲಿ. ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸುದ್ದಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಬೇಡಿಕೆಯನ್ನ, ಆರ್ಥಿಕ ಸಚಿವರಿಗೆ ನಿರ್ಮಲಾ ಸೀತಾರಾಮನ್ ನಮ್ಮ ಕರ್ನಾಟಕದವರು ಟನಲ್ಗೆ ಬೆಂಬಲ ಕೊಡಿ ಅಂತ ಕೇಳಿದ್ರು, ಫ್ಲೈಓವರ್ಸ್ಗೆ ಬೆಂಗಳೂರು ಕೊಡಿ ಅಂತ ಹೇಳಿದ್ರು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಪ್ರತ್ಯೇಕ ಹಣ ಕೊಡಿ ಬೆಂಗಳೂರಿಗೆ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಲೋಕಸಭಾ ಸದಸ್ಯರುಗಳಿದ್ದಾರೆ. ಕರ್ನಾಟಕ ರಾಜ್ಯದಿಂದ ಅತಿ ಹೆಚ್ಚು ಸಂಸತ್ ಸದಸ್ಯರನ್ನ ಕೊಟ್ಟಿದ್ದಾರೆ. ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ, ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಇದು ದಕ್ಷಿಣ ಭಾರತವನ್ನ, ಅದರಲ್ಲೂ ಕೂಡ ಕರ್ನಾಟಕವನ್ನ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಹುಶಃ ಇದು ಭಾನುವಾರ ಬಜೆಟ್ ಮಾಡಿದೀವಿ ಅನ್ನೋ ತೋರ್ಸ್ಕೋಸ್ಕರ ಏನೋ ಪ್ರಧಾನಮಂತ್ರಿಗಳು ವರ್ಷದ 365 ದಿನನೂ ಈ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೋಸ್ಕರ ಒಂದು ಬಜೆಟ್ ಅನ್ನ ಭಾನುವಾರ ಪ್ರಕಟಣೆ ಮಾಡಿದ್ದಾರೆ ಹೊರತು ಇದರಲ್ಲಿ ಯಾವುದೇ ವಸ್ತುಸ್ಥಿತಿಗಳು ಕಾರ್ಯಗತ ಆಗುವಂಥವು, ತಕ್ಷಣಕ್ಕೆ ನಮಗೆ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದಿಲ್ಲ. ಇವತ್ತು ರೈತರಿಗೆ AI ಟೆಕ್ನಾಲಜಿ ಬಗ್ಗೆ ಮಾತನಾಡಿದ್ದಾರೆ. AI ಟೆಕ್ನಾಲಜಿ ಈಗ ಆಲ್ರೆಡಿ ಇವ್ರದ್ದೇನು ಸರ್ಕಾರದ್ದೇನು ಕೆಲಸ ಇಲ್ಲ. AI ಟೆಕ್ನಾಲಜಿಗೆ ಖಾಸಗಿ ಸಂಸ್ಥೆಗಳು ಈಗಾಗಲೇ ಸಾಕಷ್ಟು ಬಂಡವಾಳ ಹೂಡಿಕೆಯನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ಏನೋ ಮಾಡಿದ್ದಾರೆ, ಸರ್ಕಾರ ಸಾರ್ವಜನಿಕವಾಗಿ ಏನೋ ಒಂದು ಒಳ್ಳೆಯ ಬಜೆಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇದರಲ್ಲಿ ಯಾವುದೇ ಹುರುಳಿಲ್ಲ. ಬಹುಶಃ ಕರ್ನಾಟಕದ ಕನ್ನಡಿಗರು ಮುಂದಕ್ಕಾದ್ರೂ ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಬೆಂಗಳೂರಿಗೆ ಏನಾದ್ರು ಸಿಗುತ್ತೆ, ಮೆಟ್ರೋ ವಿಸ್ತರಣೆಗೆ ಸಿಗುತ್ತೆ, ಭದ್ರಾ ಮೇಲ್ದಂಡೆ ಯೋಜನೆಗೆ ಹೋದ್ಸರಿ ಬಜೆಟ್ ಅಲ್ಲಿ ಅಲೋಕೇಟ್ ಆಗಿಲ್ಲ, ಅನುದಾನ ಬಿಡುಗಡೆ ಇಲ್ಲ. ಈ ಸಲ ಅದಾಗುತ್ತೆ ಅನ್ನೋ ನಿರೀಕ್ಷೆ ಇತ್ತು ಸರ್. ನೋಡ್ರಿ, ಅವರು ಕರ್ನಾಟಕದ ಮೇಲೆ ಪ್ರೀತಿ ಇಲ್ಲ. ಅವರ ಗುರಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಗುಜರಾತ್ ಮೇಲೆ, ಅದನ್ನು ಬಿಟ್ರೆ ಉತ್ತರ ಪ್ರದೇಶದ ಮೇಲೆ. ಈ ದೇಶದ ಹಣ ಎಲ್ಲೆತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಗುಜರಾತ್ ಮತ್ತು ಉತ್ತರ ಪ್ರದೇಶಕ್ಕೆ ಬಿಟ್ರೆ ಬೇರೆನೆಲ್ಲೂ ಕೂಡ ಕೊಡ್ತಾ ಇಲ್ಲ. ಅವ್ರು ಆಡಳಿತ ಇರ್ತಕ್ಕಂಥ ಸರ್ಕಾರಗಳು, ಅವ್ರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ 2 ಸರ್ಕಾರಗಳು, ಒಂದು ಬಿಹಾರ ಮತ್ತೊಂದು ಆಂಧ್ರ ಪ್ರದೇಶ. ಇದಕ್ಕೇನೋ ಅಲ್ಪ ಸ್ವಲ್ಪ ಅವ್ರಿಗೆ ಎಲ್ಲರ ಕೈ ಎತ್ಬಿಟ್ಟಾರು ಅಂತ ಹೇಳಿ ರಾಜಕೀಯವಾಗಿ ನಮ್ಗೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅವರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಹೊರತು ಯಾವುದೇ ವಿಚಾರ ಇಲ್ಲ. ಮೇಕೆದಾಟು ಈಗಾಗಲೇ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದೆ. ಅದಕ್ಕೂ ಕೂಡ ಘೋಷಣೆ ಮಾಡ್ಬೋದಾಗಿತ್ತು. ಅದಕ್ಕೂ ಕೂಡ ಅವರು ಬಜೆಟ್ ನಲ್ಲಿ ನಾವು ಮೇಕೆದಾಟು ಯೋಜನೆಗೆ ಮಾಡ್ತೀವಿ ಅಂತ ಹೇಳಿ. ಸೊ ಯಾವ ನೀರಾವರಿ ಯೋಜನೆಗೂ ಇಲ್ಲ. ಮತ್ತೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ, ಕರ್ನಾಟಕದ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವುದೇ ಬೆಳವಣಿಗೆ ಆಗುವಂತ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣ ಇವತ್ತು ಉತ್ತರ ಭಾರತಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಂಡ್ಯಕ್ಕೆ ಫ್ಯಾಕ್ಟರಿ ಬರುತ್ತೆ ಅನ್ನೋ ನಿರೀಕ್ಷೆ ಮಂಡ್ಯದವ್ರನ್ನ ಕೇಳಿ.